ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲರ ಸಮ್ಮುಖದಲ್ಲಿ ಕೇಳಬೇಕಾಗಿತ್ತು. ಇದು ಅರ್ಜುನ್ ಜನ್ಯ ಸರ್ ಹಾಗೂ ಪ್ರೇಮ್ ಸರ್ಗೆ. ಪ್ರೇಮ್ ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಸಿಕ್ಕಾಪಟ್ಟೆ ನ್ಯೂಸ್ ಮಾಡ್ತು ಸರ್. ನಿಮ್ಮ ಹಾಗೂ ಅರ್ಜುನ್ ಜನ್ಯ ಸರ್ ಅವರ ಅಕೌಂಟಿಗೆ ಸಿಕ್ಕಾಪಟ್ಟೆ ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೀ ಹೇಳದಲ್ಲ, ಅವ್ನು ನಮ್ಮ ತಾನೇ ಹೇಳಿಲ್ಲ ಅಂತ ಸರ್, ಅವ್ರ ಪಾಸ್ಬುಕ್ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ ಸಟ್ಟೆ ಆಗಲ್ಲ ಅಂತ ಇದ್ರೆ ಹೆಂಗೆ ಇದು? ಹೇಳ್ತೀನಿ ಗೀತಮ್ಮನ್ಗೆ ಮೇಲ್ ಹೇಳದ್ ನಾವ್ ಹಿಂಗೆಲ್ಲ. ಅವ್ರ ಪಾಸ್ಬುಕ್ ನನ್ನ ಹತ್ರ ಇದೆ ಅಕೌಂಟ್. ಏನೋ ಅಲ್ಪ ಸ್ವಲ್ಪ ಮ್ಯೂಸಿಕ್ ಯಾವ್ದೋ ಸಾಂಗ್ ಇಟ್ಟಾದ್ರೂ ನಡೀತಾ ಇರ್ತಾವ, ಅವೆಲ್ಲ ಹೇಳ್ಬಾರ್ದು. ಮೊದ್ಲೇ ಸುಮ್ನೆ ಇದಕ್ಕೆ KVN ಸಂಸ್ಥೆ ಬೇರೆ ಬಹಳ ದೊಡ್ಡದು. ಆಮೇಲೆ ಏನೋ ನಾಳೆ ಹೆಚ್ಚು ಕಮ್ಮಿ ಆಗಿ ತಿರ್ಗಿ ಇನ್ಕಮ್ ಟ್ಯಾಕ್ಸ್ ಮನೆ ಹತ್ರ ಬಂದು ಯಾಕೆ ಬೇಕು ನಮ್ಗೆ ಬೇಡ ಎಲ್ಲಿದೆ ಮಗನೇ ಅಲ್ವಾ, ಕರೆಕ್ಟ್ ತಾನೆ? ಯಾಕೆ ಬೇಕು? ನಮ್ಮನ್ನ ಹಾಕೊಂಡು ಹೋಗ್ತಾರೆ. ಇಲ್ಲ, ಇದು ಒಂದು ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರುವಂತ ಒಂದು ಖುಷಿ ಅದು. ಸೊ ಪ್ರೇಮ್ ಸರ್ ಅವ್ರದ್ದು ಹಾಡು ನಿಮ್ಮೆಲ್ರಿಗೂ ಗೊತ್ತಿದೆ, ಅರ್ಜುನ್ ಜನ್ಯ ಸರ್, ಪ್ರೇಮ್ ಸರ್, ಹಿಂದಿ ಇಷ್ಕ್ ಹೇ, ತಮಿಳು ಕಾದಲಿ. ಇವತ್ತು ಆ ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಂಚ್ತಾ ಇದೆ ಅಂತಂದ್ರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್? ನನ್ಗೆ ಸಡನ್ಲಿ ನನ್ಗೆ ಗೊತ್ತಾನೆ ಆಗ್ಲಿಲ್ಲ. ನಾನು ಒಂದ್ಸಲ ಅದೇ ಶಾಮಣ್ಣಗೆ ಫೋನ್ ಮಾಡಿ ಕೇಳಿದೆ, ಇದಕ್ಕೆ ಟ್ರೆಂಡ್ ಆಗಿ ಇಡೀ ಇಂಡಿಯಾ ಟ್ರೆಂಡ್ ಆಗಿದೆ ಇದು. ಇಂಡಿಯಾ ಟ್ರೆಂಡಿಂಗ್ ಅದು. ಎಲ್ಲರೂ ಎಲ್ಲಾ ಲ್ಯಾಂಗ್ವೇಜ್ ಅವರು ಮಾಡೋದನ್ನ ಒಂದು ಇಡೀ ಟ್ರೆಂಡಿಂಗ್ ಆಯ್ತು. ಆಮೇಲೆ ನೋಡಿದ್ರೆ ನಂಗೆ ಅಕೌಂಟ್ ದುಡ್ಡು ಬಂತು. ಅಕೌಂಟ್ ದುಡ್ಡು ಬಂದ್ಬಿಡ್ತಲ್ಲ ನಂಗೆ. ಮಗನೇ ಏನೋ ನಂಗೆ ಕಾಸು ಬಂದ್ಬಿಡ್ತು ಕಳ್ಳ ಅಂದೆ ನಾನು. ಅದು ಟ್ರೆಂಡಿಂಗ್ ಆಗಿದ್ದು ಸರ್, ಆ ಕಾಸು ಬಂದಿದೆ ಅಂದ್ರು. ಹೌದಾ, ಸರಿ ಓಕೆ, ನಿನ್ಗೆ ಎಷ್ಟು ಬಂತಂದ್ರೆ ಹೇಳಲ್ಲ ಅಂದ. ಬೇಡ ಬಿಡು ಅಂದೆ. ಅದು ಶೇರ್ ಇದೆ, ಅದಕ್ಕೆ ಕೇಳ್ಬಿಡ್ತೇನೆ ನನ್ನ ಅಂತ. ಯಾಕಂದ್ರೆ ನಾನ್ ಬರ್ದಿರೋದು ನನಗ್ ಕೊಡ್ಲಾ ಅಂತ ಕೇಳ್ಬಿಡ್ತೇನೆ ಅಂತ. ನಾನೇ ಕಂಪೋಸ್ ಮಾಡಿರ್ತದೆ ಹಂಗಿರ್ಲಿ. ಎಲ್ಲಿ ಮಗನೇ ಅವು ಕಂಪ್ನಿ ಕೊಡಂಗಿಲ್ಲ. ಆನಂದ ಆಡಿದವ್ರು ಹಂಗ ಓಕೆ ಓಕೆ. ನಾವೆಲ್ಲ ಹಿಂಗಂತಲ್ಲ, ಸ್ಯಾಮಣ್ಣನ್ ತೋರಿಸ್ತಾ ಇದೀಯ ಅನ್ಕೊಂಡೆ. ಇಲ್ಲಾದ್ರೂ ಅವ್ರೆ, ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದಿಲ್ಲ ನಾವು. ಬಟ್ ಪ್ರೇಮ್ ಸರ್ ಅಂಡ್ ಅರ್ಜುನ್ ಸರ್, ಇಲ್ಲಿರೋರು ಎಲ್ಲರೂ ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನುಗಟ್ಲೆ ನಿಮ್ಮ ಕಂಪೋಸಿಷನ್ ಅಲ್ಲಿ, ನಿಮ್ಮ ಡೈರೆಕ್ಷನ್ ಅಲ್ಲಿ, ನಿಮ್ಮ ಕ್ರಿಯೇಷನ್ ಅಲ್ಲಿ ನಡೀತಾ ಇರಲಿ ಅಂತ ನಾವು ಆಶಿಸ್ತೀವಿ. ನಾವು ನೆಕ್ಸ್ಟ್ ಮಾಧ್ಯಮ ಹತ್ರ ಹೋಗೋ